ದೇಶದ ಸುಪ್ರೀಂ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅನ್ನುವಂಥ ನಾಯಕ ಮತ್ತು ಆತನ ಮಡದಿ, ಆತನ ಮಗಳು, ಅಳಿಯ ಮತ್ತು ಮೊಮ್ಮಗ ಈ ಒಂದು ದಾಳಿಯಲ್ಲಿ ಹತ್ಯೆಯಾಗಿದ್ದಾರೆ. ಈ ದಾಳಿಯನ್ನು ಮತ್ತು ಈ ಹತ್ಯೆಯನ್ನು ನಾವು ಕರ್ನಾಟಕ ಪ್ರಜಾಸತ್ತಾತ್ಮಕ ವೇದಿಕೆಯಿಂದ ತೀವ್ರವಾಗಿ ಖಂಡಿಸ್ತೇವೆ. ಅಮೆರಿಕದ ಈ ದಾಳಿಯನ್ನು ಕರ್ನಾಟಕ ಪ್ರಜಾಸತ್ತಾತ್ಮಕ ವೇದಿಕೆಯಿಂದ ಖಂಡಿಸ್ತೇವೆ. ಪ್ರಜಾಸತ್ತಾತ್ಮಕ ವೇದಿಕೆಯಿಂದ ಖಂಡಿಸ್ತೇವೆ. ಮುಖ್ಯವಾಗಿ ನಮ್ಮ ಈ ಪ್ರಜಾಸತ್ತಾತ್ಮಕ ವೇದಿಕೆ ಕಡೆಯಿಂದ ಭಾರತದ ಜನರಲ್ಲಿ, ಸಾರ್ವತ್ರಿಕರಲ್ಲಿ ಮತ್ತು ಸರ್ಕಾರಗಳಿಗೆ ಒತ್ತಾಯಿಸೋದಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳಾಗಬಾರ್ದು, ಶಾಂತಿ ಸ್ಥಾಪನೆ ಆಗಬೇಕು ಮತ್ತು ಯಾವುದೇ ದೇಶ ಅದು ಆ ದೇಶದಲ್ಲಿ ಸರ್ವಾಧಿಕಾರ ಐತೆ ಅನ್ನುವಂಥ ನೆಪಗಳಾಗಿರಲಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಅಣು ವಸ್ತ್ರಗಳನ್ನು ಇಟ್ಕೊಂಡಿದ್ದಂಥ ಕಾರಣಗಳಿಂದಾಗಿ ಮಾಡ್ತಕ್ಕಂಥ ದಾಳಿಗಳಿದಾವಲ್ಲ, ಈ ದಾಳಿಗಳ ಉದ್ದೇಶ, ಇದರಿಂದಿರ್ತಕ್ಕಂಥ ಉದ್ದೇಶ ಈ ಜಾಗತಿಕವಾಗಿ ದೊಡ್ಡ ಯುದ್ಧದ ವಾತಾವರಣ ಸೃಷ್ಟಿ ಮಾಡಬೇಕು ಮತ್ತು ಅದರ ಮೂಲಕ ದೊಡ್ಡ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಅಮೆರಿಕದಿಂದಿರ್ತಕ್ಕಂಥ ಒಂದು ಷಡ್ಯಂತ್ರ, ಒಂದು ಉದ್ದೇಶ. ಮಿಕ್ಕಿದ್ದೆಲ್ಲ ನೆಪಗಳಷ್ಟೇ. ಮತ್ತೆ ಇಡೀ ಅಮೆರಿಕ ದೇಶದ ಎಲ್ಲಾ ಜನರು ಕೂಡ ಇದನ್ನ ಅನ್ಯಾಯ ನಡೀತಿದೆ, ಅದನ್ನು ಖಂಡಿಸ್ಬೇಕಂತಿಲ್ಲ. ಕೆಲವೇ ಪಟ್ಟಭದ್ರ ಹಿತಾಸಕ್ತಿಗಳು, ಕಾರ್ಪೊರೇಟ್ ಕಂಪನಿಗಳು ಮಾತ್ರ ಮಾಡ್ತಕ್ಕಂಥ ಯುದ್ಧಗಳು, ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂಥ ಯುದ್ಧಗಳಲ್ಲಿ ಇಡೀ ಪ್ರಪಂಚ ಜನರನ್ನ ಅವ್ರು ಏನ್ ಮಾಡ್ತಾರ, ಒಂದು ಸಾವು ನೋವಿಗೆ, ನಷ್ಟಗಳಿಗೆ, ಆರ್ಥಿಕ ತೊಂದರೆಗಳಿಗೆ ಗುರಿ ಮಾಡ್ತಾರೆ. ಸೊ ಇದು ಆಗಬಾರದು ಅನ್ನುವಂಥದ್ದು ನಮ್ಮ ನಿಲುವು. ಯಾಕಂತಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕಳೆದ 1945 ವಿಶ್ವಸಂಸ್ಥೆ ಪ್ರಾರಂಭ ಆದ್ರಿಂದ ಸಾವಿರಾರು ಯುದ್ಧಗಳನ್ನ ಅಮೆರಿಕವೇ ಮುನ್ನಡೆಸಿದೆ. ಒಂದು ಕಡೆ ಶಾಂತಿ, ಈ ಟ್ರಂಪ್ನ ದ್ವಂದ್ವ ನೀತಿಗಳು, ಈಗ ಟ್ರಂಪ್ ಶಾಂತಿ ಸ್ಥಾಪನೆ ಅಂತ ಹೇಳ್ತಾರೆ, ವೆನಿಜುವೆಲಾದ ಪ್ರೆಸಿಡೆಂಟ್ ಅನ್ನ ಮತ್ತು ಅವರ ಧರ್ಮಪತ್ನಿಯನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಯಾವುದೇ ದೇಶದಲ್ಲಿ ತನ್ನ ಉಚ್ಚಾಟ ಅಂತ ಹೇಳ್ಬೋದು, ಟ್ರಂಪ್ ಮತ್ತು ಅಮೆರಿಕದ ಉಚ್ಚಾಟ ಅಂತ ಹೇಳ್ಬೋದು. ಉಚ್ಚಾಟ ಬೆಳೆಸ್ಕೊಂಡ್ರೆ ಇರಾಕ್ನ ದಾಳಿ ಮಾಡ್ತಾರೆ. ಇಡೀ ಮಧ್ಯಪ್ರಾಚ್ಯನ ಅಲ್ಲಿ ಜನ ಬದುಕುವ ಸ್ಥಿತಿಯಲ್ಲಿ ಇಲ್ಲ, ಸಾಮಾನ್ಯವಾಗಿ ಬದುಕುವ ಸ್ಥಿತಿ ಇಲ್ಲ. ಆ ತರದೊಂದು ವಾತಾವರಣ ಇವತ್ತು ಜಗತ್ತಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ನಮ್ದು ಇಸ್ರೇಲಿಂದು, ನಮ್ದು ಇರಾನಿಂದು ಯಾವ ರೀತಿ ಸಂಬಂಧ ಇತ್ತು ಅಂತ ಹೇಳಿದ್ರೆ, ಒಂದು ಅವಿನಾಭಾವ ಸಂಬಂಧ ಇತ್ತು, ರಾಜತಾಂತ್ರಿಕವಾಗಿ ಒಳ್ಳೆಯ ಸಂಬಂಧ ಇತ್ತು. ಇರಾನಿಗೂ ಭಾರತಕ್ಕೂ ಕೊಡುಕೊಳ್ಳುವಿಕೆ ವ್ಯವಹಾರ ಆಗಿರಲಿ, ಆಮದು ರಫ್ತು ಆಗಿರಲಿ, ಒಂದು ಉತ್ತಮ ರೀತಿಯಲ್ಲಿ ವ್ಯವಹಾರಗಳಿದ್ದು ಮತ್ತು ಲಾಭದಾಯಕವಾದ ವ್ಯವಹಾರಗಳಿದ್ದು. ರುಪಿನಲ್ಲಿ ಅವರು ವ್ಯಾಪಾರ ಮಾಡ್ತಿದ್ರು, ಎಕ್ಸ್ಚೇಂಜ್ ಅಲ್ಲಿ ಅಲ್ಲ, ಕೇವಲ ಇಂಡಿಯನ್ ರುಪಿನಲ್ಲಿ ಅವರು 45%ಗೆ ತೈಲವನ್ನು ಸಪ್ಲೈ ಮಾಡ್ತಾರೆ, ಭಾರತಕ್ಕೆ ಸಪ್ಲೈ ಮಾಡ್ತಾರೆ. ಅಂಥದ್ದೊಂದು ರಾಷ್ಟ್ರ ನನಗೆ ಇರಾನ್ ಆಗಿತ್ತು. ಜೊತೆಗೆ ಇವತ್ತು ಏನಾಗಿದೆ, ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಸ್ರೇಲ್ ಪರವಾಗಿ ವಕಾಲತ್ತು ವಹಿಸಿದ್ದಾರೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಮತ್ತೆ ಇಸ್ರೇಲ್ ಪರ ವಕಾಲತ್ತು ವಹಿಸೋದು ಅಂತ ಹೇಳಿದ್ರೆ ಅಮೆರಿಕದ ಪರ ವಕಾಲತ್ತು ವಹಿಸ್ಕೊಂಡಂಗೆ ಅಂತ ನಾವು ಹೇಳೋದು, ಯಾವ ದೇಶವನ್ನು ಭಾರತ ದೇಶ ಶತ್ರುತ್ವ ಕಟ್ಟಿಕೊಳ್ಬಾರ್ದು. ತಟಸ್ಥ ನೆಹರು ಅವರ ಕಾಲಾವಧಿಯಲ್ಲಿ ಏನು 2 ಯುದ್ಧಗಳು, ಇವತ್ತು ಜಾಗತಿಕ ಯುದ್ಧದ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ. ಇವತ್ತು ಮಧ್ಯಪ್ರಾಚ್ಯ, ಅಫ್ಘಾನಿಸ್ತಾನ, ಇರಾನ್, ಇರಾಕ್ ಮತ್ತು ಪಾಕಿಸ್ತಾನ ಕೂಡ ಯುದ್ಧದಲ್ಲಿ ಬಿದ್ದಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನೆಹರು ಅವರು ಅನುಸರಿಸಿದಂತಹ ಸ್ಟ್ರಾಟಜಿ ಏನಿತ್ತು, ತಟಸ್ಥ ನೀತಿ ಏನಿತ್ತು, ಆ ತಟಸ್ಥ ನೀತಿ ಮತ್ತು ಏಷ್ಯಾ ರಾಷ್ಟ್ರಗಳ ಒಗ್ಗೂಡುವಿಕೆ, ಇದೇ ಸರಿಯಾದ ಧೋರಣೆ. ಆದ್ರೆ ಇವತ್ತು ಈ ಧೋರಣೆಗಳನ್ನೆಲ್ಲ ಬಿಜೆಪಿ ಸರ್ಕಾರ ಮುರಿತಾ ಇದೆ. ಮತ್ತೆ ಜಗತ್ತನ್ನ ಒಂದು ಯುದ್ಧದಲ್ಲಿ ಬೆಳೆಸೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇದು ನಮ್ಮ ಭಾರತ ದೇಶ ತಟಸ್ಥವಾಗಿರ್ಬೇಕು ಮತ್ತು ಯುದ್ಧಗಳನ್ನು ಆಗಬಾರ್ದು, ಶಾಂತಿ ಹೊಂದಿರಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ. ಜೊತೆಗೆ ಮುಸ್ಲಿಂ ಫೋಬಿಯಾ, ಇಸ್ಲಾಂ ಫೋಬಿಯಾ ನಡೀತಾ ಇದೆ ಪ್ರಪಂಚದಲ್ಲಿ. ಇರಾನಲ್ಲಿ ಅವರು ಖಮೇನಿ ಹತ್ಯೆ ಆದ ತಕ್ಷಣನೇ ಅವರು ಸಂಭ್ರಮಾಚರಣೆ ಮಾಡ್ತಾರೆ ಎಂಬುದೆಲ್ಲ ವಿಡಿಯೋಗಳು ಬರ್ತದಲ್ಲ, ಅದೆಲ್ಲ ಸತ್ಯಕ್ಕೆ ದೂರವಾದಂತ ಮಾತು. ಯಾಕಂತಂದ್ರೆ ಒಂದು ರಿಪೋರ್ಟ್ ಅಲ್ಲಿ ನೋಡಿದ್ವಿ ನಾವು, ಏನಂತ ಹೇಳಿದ್ರೆ, ನಮಗೆ ಇರಾನ್ ಸರ್ವಾಧಿಕಾರತ್ವ ಇದೆ ಒಪ್ಪಿಗೆಂತೀವಿ, ಮುಸ್ಲಿಮ್ರು ಹೇಳಿದ್ರು ಅಲ್ಲಿನ ಜನರು, ಇರಾನ್ ಸರ್ವಾಧಿಕಾರತ್ವ ಇದೆ ಒಪ್ಪಿಗೆಂತೀವಿ. ಆದ್ರೆ ಅಮೆರಿಕ, ಇಸ್ರೇಲ್ ನಾವು ಕಂಟ್ರೋಲಿಗೆ ಹೋಯ್ತಪ್ಪ ಅಂತಂದ್ರೆ ನರಕವೇ ನಮಗೆ ಕಾಣಿಸ್ತಾರ, ಅವರು ನರಕವೇ ತೋರಿಸ್ತಾರೆ ನಮಗೆ ಅಂತ ಹೇಳಿ. ಹಂಗಾಗಿ ಒಂದ್ ಕಡೆ ತೊಂದರೆ ಸಾಮಾನ್ಯ ಜನರಿಗಂತೂ ಬಹಳ ತೊಂದರೆ ಇರಾನ್ನಲ್ಲಿ, ಹೌದಾ? ಈ ರೀತಿ
ನಾವು ಇರಾನ್ ಸಮರ್ಥನೆ ಮಾಡ್ಕೊಳ್ತಿಲ್ಲ, ಖಮೇನಿಯನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ. ಆದ್ರೆ ಯುದ್ಧಗಳಾಗಲೇಬಾರದು ಅನ್ನುವಂಥದ್ದನ್ನು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಯುದ್ಧಗಳಾಗಲೇಬಾರ್ದು ಅಂತ. ಜೊತೆಗೆ ವಿಶ್ವಸಂಸ್ಥೆ ಸದ್ಯ ಮಧ್ಯಪ್ರವೇಶಿಸಬೇಕು. ವಿಶ್ವಸಂಸ್ಥೆ ಏನಾಗಿದೆ, ಇಷ್ಟು ನಿರಂತರವಾಗಿ ದಾಳಿ ನಡೀತಾ ಇದೆ, ವಿಶ್ವಸಂಸ್ಥೆ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ನಿನ್ನೆ ವಿಶ್ವಸಂಸ್ಥೆಯಲ್ಲಿ ಇರಾನ್ನ ಒಬ್ಬ ಮುಖಂಡ ಮಾತಾಡಿದ್ದಾನೆ, ಅಮೆರಿಕಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳಿದಾರೆ. ಬಿಟ್ರೆ ವಿಶ್ವಸಂಸ್ಥೆಯಾಗಿ ವಿಶ್ವಸಂಸ್ಥೆಯ ಸೆಕ್ರೆಟರಿಗಳು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯುದ್ಧವನ್ನು ನಿಲ್ಲಿಸುವುದಕ್ಕಾಗಲಿ ಅಥವಾ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಅತ್ಯಂತ ದುರಂತದ ಸಂಗತಿ, ಅದು ಸೋಜಿಗ. ಹಂಗಾಗಿ ವಿಶ್ವಸಂಸ್ಥೆ ಐತೋ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇವತ್ತು ಪ್ರಪಂಚ ಜನರಿಗೆ ಕಾಡ್ತಾ ಇದೆ. ಸೊ ನಾವು ಯಾವ ಪರ ಮತ್ತು ವಿರೋಧದ ಪ್ರಶ್ನೆಗಳು ಇಲ್ಲ ಈ ಸತ್ಯ ನಾವು ಮಾಡಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇರಾನ್ ಒಳ್ಳೆ ಸಂಬಂಧ ಭಾರತ ಜೊತೆಗೆ ಇದ್ರೂ ಕೂಡ ಅಲ್ಲಿ ಜನರಿಗೆ ಅವ್ರಿಗೆ ತೊಂದರೆ ಆಗಿದೆ ಅನ್ನುವಂಥದ್ದು ಕೂಡ ಸತ್ಯ. ಆ ಕಾರಣಕ್ಕೋಸ್ಕರ ಇರಾನ್ ಸಮರ್ಥನೆ ಮಾಡಿಕೊಳ್ಳೋದು ಇಲ್ಲ, ಹಂಗಾಗಿ ಇಸ್ರೇಲ್ ದಾಳಿಯನ್ನು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ. ನಾವು ಒಟ್ಟಾರೆ ಇವತ್ತು ಜಾಗತಿಕವಾಗಿ ಯುದ್ಧದ ವಾತಾವರಣ ಇತ್ತಲ್ಲ, ಅಮೆರಿಕ ನಡೆಸಿದ್ರೆ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಜೊತೆಗೆ ಭಾರತದಂತ ರಾಷ್ಟ್ರಗಳು ಮುಂದೆ ಇಂಥ ಅಪಾಯಕ್ಕೆ ತುತ್ತಾಗಬಾರದು ಅಂತ ಎಚ್ಚರಿಕೆ ವಹಿಸ್ತಾ ಇದ್ದೀವಿ. ಮತ್ತೆ ಈ ಯುದ್ಧಗಳಿಂದ ಬರೀ ಅಲ್ಲಿನ ಕಟ್ಟಡಗಳು, ಮಧ್ಯಪ್ರಾಚ್ಯ ದೇಶಗಳಿರ್ತಕ್ಕಂಥ ಬಹಳ ಸಾವು ನೋವುಗಳ ಜೊತೆಗೆ ಆರ್ಥಿಕ ನಷ್ಟ ಆಗ್ತದೆ. ಒಂದು ಕಡೆ ಇವತ್ತು ಆರ್ಥಿಕ ನಷ್ಟ ಪ್ರಪಂಚದ ಯಾವುದೇ ಭಾಗದಲ್ಲಿ ಆಗಲಿ ಅದು ಅಂತಾರಾಷ್ಟ್ರೀಯ ಮಾರ್ಕೆಟ್ ಪರಿಣಾಮ ಬಿದ್ದೇ ಬರ್ತದೆ. ಭಾರತದಲ್ಲಿ ಇವತ್ತು ಮುಂದೆ ಪೆಟ್ರೋಲ್ ದರ ಹೆಚ್ಚಾಗ್ಬೋದು, ಆಮೇಲೆ ದಿನಬಳಕೆ ವಸ್ತುಗಳ ದರ ಹೆಚ್ಚಾಗ್ಬೋದು. ಈಗಾಗಲೇ ಬಹಳ GDP ಕುಸಿದು ಬಹಳ ಆರ್ಥಿಕ ತೊಂದರೆ ಬೇಕಿದ್ರೆ ಈ ಒಂದು ವಿಶ್ವಸಂಸ್ಥೆ ಇದೆಯಲ್ಲ, ವಿಶ್ವಸಂಸ್ಥೆ ಜೊತೆಗೆ ಮಾತುಕತೆ ಮಾಡೋದ್ರ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನ ಜಗತ್ತಿನಲ್ಲಿ ಕಾಪಾಡುವಂಥದ್ದು ಮತ್ತೆ ಕಾಪಾಡ್ಬೇಕಂತೇಳಿ ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕಂದಪ್ಪ ಅಂದ್ರೆ ಅದರಿಂದ ಜನಸಾಮಾನ್ಯರಿಗೆ, ದುಡಿತಕ್ಕಂಥ ಜನರಿಗೆ ಅವ್ರಿಗೆ ತೊಂದರೆ ಆಗ್ತದೆ. ಅವರೇನು ಕೋಟಿಗಟ್ಟಲೆ ಸಾಮ್ರಾಜ್ಯವನ್ನು ಕಟ್ಟಿ ನಿರ್ಮಾಣ ಮಾಡ್ಬೇಕಂದವರು ಅವ್ರು ಆಯಾಗಿರ್ತಾರೆ. ಅದಕ್ಕೆ ಜನಸಾಮಾನ್ಯರಿಗಾಗಿ ಶಾಂತಿಯನ್ನು ನಾವು ಕೋರ್ತಾ ಇದ್ವಿ. ಜಾಗತಿಕ ಯುದ್ಧ ನಡಿಬಾರದು ಅನ್ನೋದು ನಮ್ಮ ಉದ್ದೇಶ. ಏನೇ ವ್ಯವಹಾರಗಳಿದ್ರು ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಶ್ವಸಂಸ್ಥೆ ಅಂತ ಇದೆ. ಆ ವಿಶ್ವಸಂಸ್ಥೆ ಜೊತೆಗೆ ಮಾತಾಡೋದ್ರ ಮೂಲಕ ತಮ್ಮ ವ್ಯವಹಾರಗಳನ್ನು ಇದು ಮಾಡಬೇಕು. ಮತ್ತು ಯಾವುದೇ ಜಾಗತಿಕ ಯುದ್ಧ ನಡೆದ್ರೆ, ಯಾವುದೇ ದೇಶದಲ್ಲಿ ಏನೇನು ನಡೆದ್ರು ಕೂಡ ಅದರ ಎಫೆಕ್ಟ್ನೆಸ್ ನಮ್ಮ ಭಾರತಕ್ಕೂ ತಗಲ್ತದೆ. ಅದು ವ್ಯವಹಾರದ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಆರ್ಥಿಕ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಪರಿಸರದ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಯಾವುದೇ ದೃಷ್ಟಿಯಿಂದ ಅದು ನಮ್ಮ ದೇಶಕ್ಕೆ ಎಫೆಕ್ಟಿವ್ ಆಗ್ತದೆ. ಅದಕ್ಕೆ ನಮ್ಮ ದೇಶದ ಹಿತದೃಷ್ಟಿಯಿಂದ ಒಳಗೊಂಡಂತೆ ಇಡೀ ಪ್ರಪಂಚದ ದುಡಿತಕ್ಕಂಥ ಜನರ ಪರವಾಗಿ ನಾವು ಯುದ್ಧಗಳಾಗಬಾರ್ದು ಅಂತೇಳಿ ನಮ್ಮ ವಾದ. ಎಲ್ಲ ಸಂಘ ಸಂಸ್ಥೆಗಳು ಬೇರೆ ಬೇರೆ ಜನ ಸೇರಿಕೊಂಡು ಬಟ್ ಒಟ್ಟು ಯುದ್ಧ ಆಗಬಾರ್ದು, ಶಾಂತಿ ಸ್ಥಾಪನೆ ಆಗಬೇಕು, ಇದರಿಂದ ಯಾರಿಗೂ ಉಪಯೋಗ ಇಲ್ಲ ಅಂತಕ್ಕಂಥದ್ದನ್ನ ಜಾಗೃತಿ ಸಭೆಗಳನ್ನು ಮಾಡ್ಬೇಕಂತ ಉದ್ದೇಶ ಇದೆ. ಅಭಿವೃದ್ಧಿ ಜನರಿಗೆ ಎಚ್ಚರಿಕೆ ಕೊಡ್ತಾ ಇದ್ರೆ ಸಂಭ್ರಮಿಸಬಾರ್ದು. ಯಾರು ಎಚ್ಚರಿಕೆ ಕೊಡೋದು, ಜಾಗೃತಿ ಮೂಡಿಸೋದೇ ನಮ್ಮ ಕೆಲಸ ಆಗ್ಬೇಕು ಅನ್ನೋಂಥದ್ದು ನಮ್ಮ